ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ನಾವು ನಮ್ಮ ಕರ್ತವ್ಯದ ಲೋಪವನ್ನು ಮಾಡಿ ಎಂತಹ ದೊಡ್ಡ ಅಪರಾಧವನ್ನು ಮಾಡ್ತಾ ಇದ್ದೇವೆ. ಹೆಸರು ಬ್ರಾಹ್ಮಣ ಅಂತ. ಆದರೆ ಬ್ರಾಹ್ಮಣ್ಯ ಅಂದರೆ ಏನು ಗೊತ್ತಿಲ್ಲ, ಕರ್ತವ್ಯ ಕರ್ಮಗಳೇನು ಅಂತ ಗೊತ್ತಿಲ್ಲ. ಬಹಳ ಜನರಿಗೆ, ಕೆಲವರಿಗೆ ಗೊತ್ತು ಆದರೆ ಮಾಡುವುದಿಲ್ಲ. ಇದು ಎರಡೂ ತಪ್ಪೆ. ಗೊತ್ತೇ ಇಲ್ಲ ಪಾಪ ಮಾಡಿಲ್ಲ ಅಂತನ್ನೋ ಹಾಗಿಲ್ಲ. ತಿಳುವಳಿಕೆ ಬಂದ ಮೇಲೆ ಗೊತ್ತು ಮಾಡಿಕೊಳ್ಳಬೇಕಾದ ಕಾನೂನುಗಳನ್ನು ಗೊತ್ತು ಮಾಡಿಕೊಳ್ಳದೇ ಇರೋದು ಹೇಗೆ ತಪ್ಪೋ, ಅದರಂತೆ ಶಾಸ್ತ್ರದ ನಿಯಮಗಳನ್ನು ತಿಳಿದುಕೊಳ್ಳದೇ ಇರೋದು ಒಂದು ತಪ್ಪು, ಮಾಡದೇ ಇರೋದು ಇನ್ನೊಂದು ತಪ್ಪು. ಗೊತ್ತಿಲ್ಲ ಆದ್ದರಿಂದ ಮಾಡದೇ ಇರೋದಕ್ಕೆ ಕನ್ಸೆಷನ್ ಇದೆ ಅಂತ ತಿಳಿದುಕೊಂಡಿದ್ದರೆ ಅದು ತಪ್ಪು. ಗೊತ್ತಿಲ್ಲದೇ ಇರೋದು ಒಂದು ತಪ್ಪು, ಅನುಷ್ಠಾನ ಮಾಡದೇ ಇರೋದು ಇನ್ನೊಂದು ತಪ್ಪು. ಆ ತಪ್ಪುಗಳಿಗೆ ನಾವು ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ. ಎಲ್ಲ ಉದ್ಯೋಗಗಳಲ್ಲಿ ಮೊದಲು ಸ್ಥಾನವನ್ನು ಬ್ರಾಹ್ಮಣ ಪಡೆದಿದ್ದ ಒಂದು ಕಾಲಕ್ಕೆ. ಇವತ್ತು ಯಾಕೆ ಪಡೆದಿಲ್ಲ? ಯಾವಾಗ ಧರ್ಮದ ಅನುಷ್ಠಾನವನ್ನು ತಾನು ಚೆನ್ನಾಗಿ ಮಾಡ್ತಾ ಇದ್ದ, ಆಗ ಅವನಿಗೆ ಚೆನ್ನಾಗಿ ಎಲ್ಲ ಅವಕಾಶಗಳು ಉದ್ಯೋಗದಲ್ಲಿ ಇದ್ದವು. ಒಂದು 60-70 ವರ್ಷಗಳ ಹಿಂದೆ ಸುಖವಾಗಿಯೇ ಜೀವನವನ್ನು ಮಾಡ್ತಾಯಿದ್ರು. ತನ್ನ ಧರ್ಮಾನುಷ್ಠಾನವನ್ನು ಕಡಿಮೆ ಮಾಡಿದ, ಉದ್ಯೋಗ ಸಿಕ್ಕಿದೆ, ಹಣ ಸಿಗ್ತಾ ಇದೆ. ಆ ಹಣದ ಮದದಲ್ಲಿ ತಾನು ಅನುಷ್ಠಾನ ಮಾಡಬೇಕಾದ ಧರ್ಮದ ಕಡೆಗೆ ಗಮನ ಕಡಿಮೆಯಾಯಿತು, ನಾಸ್ತಿಕ್ಯ ಬೆಳೆಯಿತು. ತನಗೆ ಬಂದಿರೋ ಈ ಸೌಭಾಗ್ಯವೇ ಧರ್ಮದಿಂದ, ತನ್ನ ಹಿರಿಯರು ಮಾಡಿದ ಧರ್ಮಾನುಷ್ಠಾನ, ಅವರು ಮಾಡಿದ ಪರೋಪಕಾರ, ಅವರು ಮಾಡುವಂತಹ ಜಪ, ತಪಸ್ಸು, ಅನ್ನದಾನ, ಇವುಗಳ ಫಲವಾಗಿ ನಾನಿವತ್ತು ಊಟ ಮಾಡ್ತಾ ಇದ್ದೇನೆ ಅನ್ನೋದನ್ನು ಮರೆತ. ನನಗೆ ಬುದ್ಧಿವಂತಿಕೆ ಇದೆ, ನಾನು ಚೆನ್ನಾಗಿ ಕಲಿತಿದ್ದೇನೆ, ಹಣ ಗಳಿಸ್ತೇನೆ, ಶ್ರೀಮಂತನಾಗಿದ್ದೇನೆ, ಯಾರಿಂದ ಏನಾಗಬೇಕಾಗಿದೆ, ನನಗೆ ಯಾಕೆ ಬೇಕು ಈ ಧರ್ಮ, ಈ ಪೂಜೆ, ಈ ಅನುಷ್ಠಾನ ಅಂತ ಒಂದು ಅಹಂಕಾರ ಬಂತು. ಅದಕ್ಕೆ ಸರಿಯಾಗಿ ಶಾಸನವನ್ನು ದೇವರು ಮಾಡಿದ. ಇವನಿಗೆ ಸಿಕ್ಕ ಏನು ಉದ್ಯೋಗದ ಅವಕಾಶಗಳಿತ್ತೋ ಎಲ್ಲವನ್ನೂ ರದ್ದುಪಡಿಸಿದ. ರಿಸರ್ವೇಷನ್ ಬಂತು. ಆಗ ಇವನಿಗೆ ಚೆನ್ನಾಗಿ ಪಾಠ ಕಲಿತಂತಾಯಿತು. ಹೊಲ ಮನೆಗಳಿಂದ ಸುಖವಾಗಿದ್ದ, ಹೊಲ ಮನೆಗಳಿಂದ ಕಸಿದುಕೊಂಡ್ರು. ಸರಿ, ಉದ್ಯೋಗವನ್ನು ಮಾಡಿ ಸುಖವಾಗಿರೋಣ ಅಂತ ಶಹರಗಳಿಗೆ ಬಂದು ಹೊಲಗಳನ್ನು ಮರೆತ ಇನ್ನೊಂದು ದಾರಿ ಹುಡುಕಿಕೊಂಡ. ಅಲ್ಲಿ ರಿಸರ್ವೇಷನ್ ಬಂತು. ಈಗ ಸಾಫ್ಟ್ವೇರ್ ಯುಗ ಬಂತು. ರಿಸರ್ವೇಷನ್ನಿನ ಯಾವುದೇ ಸಮಸ್ಯೆ ಇಲ್ಲದಂತೆ ಆ ಸಾಫ್ಟ್ವೇರ್ನಿಂದ ಮೇಲೆ ಬಂದರು. ಬೇಕಾದಷ್ಟು ಶ್ರೀಮಂತಿಗೆ ಬಂತು. ಸ್ವಲ್ಪ ಅದು ಡೌನ್ ಆಗ್ತಾ ಇದೆ. ಈ ರೀತಿ ಆಗುವುದಕ್ಕೆ ಕಾರಣ ತಾನು ಮಾಡಬೇಕಾದ ಕರ್ತವ್ಯ ಕರ್ಮಗಳ ಅನುಷ್ಠಾನವನ್ನು ಚೆನ್ನಾಗಿ ಮಾಡದೇ ಇರುವುದು. ಆದರೆ ಒಂದು ಸಂತೋಷದ ಸಂಗತಿ, ಇವತ್ತು ಅನೇಕ ಜನ ಪುರುಷರು, ಮಹಿಳೆಯರು ಶ್ರದ್ಧೆಯಿಂದ ಧರ್ಮದ ಅನುಷ್ಠಾನವನ್ನು ಅಲ್ಲಲ್ಲಿ ಮತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶಾಸ್ತ್ರದ ಶ್ರವಣವನ್ನು ಮಾಡ್ತಾರೆ, ಕರ್ಮಗಳ ಅನುಷ್ಠಾನವನ್ನು ಯಥಾಶಕ್ತಿ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾರೆ, ದೇವರ ಸ್ಮರಣೆ ಮಾಡ್ತಾರೆ. ಮತ್ತು ನಮ್ಮ ಸಮಾಜದ ಉನ್ನತಿಯ ದಾರಿ ಕಾಣ್ತಾ ಇದೆ. ಆದರೆ ಹಸಿವೆ ನನಗಾಗಿದೆ, ಸಮಯ ಇಲ್ಲ, ನೀವು ಊಟ ಮಾಡಿ ಎನ್ನುವುದು ಹೇಗೆ ದಡ್ಡತನ, ಅದು ಆಗದ ಮಾತು. ಅದರಂತೆ ಕಷ್ಟ ನನಗಿದೆ, ಧರ್ಮವನ್ನು ನೀವು ಮಾಡಿ ಅಂತ ಇನ್ನೊಬ್ಬರಿಗೆ ಹೇಳಿದರೆ ಆಗುವುದಲ್ಲ. ಯಾರು ಧರ್ಮದ ಅನುಷ್ಠಾನ ಮಾಡ್ತಾ ಇದ್ದಾರೆ ಅವರಿಗೆ ಉನ್ನತಿ ಆಗ್ತದೆ. ಉಚ್ಚೈರ್ ಗತಿರ್ ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್. ಧರ್ಮದಿಂದಲೇ ಉನ್ನತಿಯಾಗೋದು.
ಅನ್ನೋದಕ್ಕೆ ಅದನ್ನು ಧರ್ಮ ಅಂತ ಕರೆದರು. ಧಾರಕತ್ವಾದ್ ಧರ್ಮ. ಇಲ್ಲಿ ಬಂದ ಕುಳಿತ ವ್ಯಕ್ತಿಗಳು ಬ್ರಾಹ್ಮಣ ಸಮಾಜದ ವ್ಯಕ್ತಿಗಳು ಅನ್ನುವ ದೃಷ್ಟಿಯಲ್ಲಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕು ಅಂತ ನಾನು ಹೇಳಿದ್ದು. ಇದರರ್ಥ ಧರ್ಮ ಇದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನೋದು ನನ್ನ ಅಭಿಪ್ರಾಯವಲ್ಲ. ಎಲ್ಲ ವರ್ಣದವರು, ಎಲ್ಲ ವರ್ಗದವರು, ಎಲ್ಲ ಮಾನವರು. ಪಶುಗಳಿಗೆ ಧರ್ಮ ಇಲ್ಲ, ಪಕ್ಷಿಗಳಿಗೊಂದು ಧರ್ಮ ಅಂತಿಲ್ಲ. ಆದರೆ ಮಾನವ ಅಂತನಿಸಿಕೊಂಡವ ಪ್ರತಿಯೊಬ್ಬ ವ್ಯಕ್ತಿ ಧರ್ಮವನ್ನು ಅನುಷ್ಠಾನ ಮಾಡಲೇಬೇಕು. ಮಾನವರಿಗೂ ಇದೆ, ಋಷಿಗಳಿಗೂ ಇದೆ, ಪಿತೃಗಳಿಗೂ ಇದೆ, ದೇವತೆಗಳಿಗೂ ಇದೆ, ಆ ವಿಷಯ ಬೇರೆ. ಆದರೆ ನಾವು ಇಲ್ಲಿದ್ದವರಲ್ಲ, ಮಾನವರು ಧರ್ಮದ ಅನುಷ್ಠಾನವನ್ನು ಮಾಡಿದರೇನೇ ಬದುಕುವುದಕ್ಕೆ ಸಾಧ್ಯ.